ಟಾರ್ಚರ್ ಮಾಡಿರೋಳು ಬರಲೇ ಇಲ್ಲ. ಒಳ್ಳೆ ಗೋಳು ಬಾಸ್ ನಿಮ್ದು. ಆವಾಗಿಂದ ಬರ್ಲಿಲ್ಲ ಅಂತ ಬಡ್ಕೋತಿದ್ದೀರಲ್ಲ. ಒಂದ್ ವೇಳೆ ಬಂದ್ರೆ ನೀವೇನ್ ಮಾಡ್ತೀರಾ? ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ. ನೋಯ್ತಿದೆ. ವಾಟ್? ಕೈ ನೋಯ್ತಿದೆ. ಅವಳೇ ನಾನೇ ಅವಳು. ಈ ಮ್ಯಾಟ್ರ್ ಏನಾದರೂ ಇವತ್ತೇ ನಿನಗೆ ಗೊತ್ತಾಗಿದ್ದಿದ್ರೆ ನನ್ನ ಕತೆ ಮುಗ್ದೇ ಹೋಗ್ತಿತ್ತಲ್ಲ ಗುರು. ಬೀಸೋ ತೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀನಿ. 1000 ಇಲ್ಲ ಅಂದ್ರು 3 ವರ್ಷ ಆದ್ರೂ IS ಕೊಡು ತಂದೆ. ಬಾಸ್ 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 ಎಲ್ಲ ಹೋಗ್ತಿದ್ದೀರಾ ಬಾಸ್? ಸಾಯೋದಕ್ಕೆ ಬರ್ತೀಯಾ? ಬದುಕಿರೋವಾಗ್ಲಂತೂ ನೆಮ್ಮದಿ ಕೊಡ್ಲಿಲ್ಲ ನೀವು. ನೀನು ಸಾಯೋವಾಗ್ಲೂ ನಿನ್ನ ಜೊತೆನೆ ಸತ್ತು ಸ್ವರ್ಗನೂ ನರಕ ಮಾಡಬೇಕು ಅಂತಾನಾ? ನಾನು ಆಲ್ರೆಡಿ ನರಕದಲ್ಲಿದ್ದೀನಿ ಅಂತ ಅನಿಸ್ತದೆ ಬಾಸ್. ಈ ಲೈಫು ಅನ್ನೋ ಬಾಕ್ಸಲ್ಲಿ ತುಂಬ ಸೀರಿಯಸ್ ಆಗಕ್ಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ? ಫೈನಲಿ ಇದರಿಂದ ಯಾವ ನನ್ನ ಮಗನೂ ಜೀವಂತವಾಗಿ ಆಚೆ ಹೋಗಿಲ್ಲ. ಬಟ್ ನಾನು ಇಮಿಡಿಯೇಟ್ ಆಗಿ ಪಾರ್ಕಿಂದ ಆಚೆ ಹೋಗಬೇಕು. ಅವಳು ಬರ್ತೀನಿ ಅಂತ ಹೇಳಿದೆ ನಂಬಿ ನಾನು ಮೂರ್ಖಾದೆ ಅನಿಸ್ತದೆ ಬಾಸ್. ಅಷ್ಟಕ್ಕೂ ನಾವು ವಯಸ್ಸಾದ್ಮೇಲೆ ಇರೋ ಬರೋದನ್ನೆಲ್ಲ ತಿಳ್ಕೊಂಡು ಜ್ಞಾನಿ ಥರ ನಡ್ಕೋಬೇಕು ಅಂದರೆ ವಯಸ್ಸಿರೋವಾಗಲೇ ಮೂರ್ಖರಾಗಿರ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಈಗ ಯಾಕೆ ನೀನು ರೋಡ್ ಸೈಡ್ ಫಿಲಾಸಫಿನ ನನಗೆ ಹೇಳ್ತಿದ್ಯಾ? ನಿಮಗೆ ಹೆಲ್ಪ್ ಆಗಲಿ, ಅಸಿಸ್ಟ್ ಮಾಡಲಿ ಅಂತ ತಾನೇ ನನ್ನನ್ನು ಕರ್ಕೊಂಬಂದಿದ್ದು. ನೀವು ಅಪ್ಸೆಟ್ ಆಗಿ ಟೆನ್ಷನ್ ಆದಾಗ ನಿಮ್ಮನ್ನು ಕೂಲ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ ಬಾಸ್? ಇರಿಟೇಷನ್ ಮಾಡೋದ್ರಲ್ಲಿ ಮೆಸೇಜ್ ಮಾಡೋಳ್ದೆ ಒಂದು ತೂಕ ಆದ್ರೆ ನಿಂದು ಬೇರೆನೇ ತೂಕ. ತಲೆ ತಿನ್ನೋ ವಿಚಾರದಲ್ಲಿ ನೀನು ಅವಳ ಅಮ್ಮ ಅನ್ಸುತ್ತೆ. ಕೊಡು ಹೆಲ್ಪ್ ಬಾಸ್. ಒಂದು ನಿಮಿಷ. ಯಾವುದನ್ನು ರಕ್ತಕ್ಕೆ ತಗೋಬೇಡಿ. ಅವಸರ ಮಾಡಿದಾಗೆಲ್ಲ ಅವಘಡಗಳೇ ಆಗೋದು. ನೀವು ಹೀಗೆ ಹೊರಟ್ಬಿಟ್ರೆ ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಿದಂಗೆ ಆಗಲ್ವಾ ಬಾಸ್? ಅಂದ್ರೆ ಯಾರಿಗೆ ಗೊತ್ತು, ಅವಳು ಇಲ್ಲೇ ಇರ್ಬೋದು. ಅಮ್ಮ ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೊಳಮ್ಮ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಅಮ್ಮ ಮಗುಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಿದ್ದು ರಾಣಿ ಹೋಯಿತು. ನಿನ್ನ ಮದುವೆಗೆ ಮಾಡಿಸಿದ ಒಡವೆಗಳೆಲ್ಲ ಹೋದ್ವು. ವಿಕ್ಕಿ ಕೊಟ್ಟಿದ್ದು ಉಂಗುರನೂ ಹೋಯಿತು. ಇಷ್ಟೆಲ್ಲ ಕೈ ತಪ್ಪು ಹೋದ್ಮೇಲೆ ಎಲ್ಲಿಂದ ಸಮಾಧಾನ ಮಾಡ್ಕೊಳ್ಳಿ? ಅಮ್ಮ ನಿನ್ನ ಆರೋಗ್ಯ ಸರಿ ಇಟ್ಕೊಳ್ಳೋದಕ್ಕಾದ್ರೂ ನೀನು ಸಮಾಧಾನ ಮಾಡ್ಕೋಬೇಕಲ್ವಾ ಅಮ್ಮ? ನೀನು ಹೀಗೆ ಬಿಕ್ಕಿ ಅಳ್ತಾ ಇದ್ರೆ BP ಜಾಸ್ತಿ ಆಗಲ್ವಾ? ಅಮ್ಮ ನಾನು ವಿಕ್ಕಿ ಅವ್ರಿಗೆ ಒಂದ್ಸಲಿ ಕಾಲ್ ಮಾಡಲಾ? ಅವರಿಂದ ಏನಾದರೂ ಆರ್ತಿ, ನಾನು ನನ್ನ ಸ್ವಂತ ಅಕ್ಕನ ಹತ್ರನೇ 1 ರೂಪಾಯಿ ಕೇಳಲ್ಲ. ಯಾಕೆ ಗೊತ್ತಾ? ಸಂಬಂಧಗಳ ಮಧ್ಯೆ ಯಾವತ್ತೂ ದುಡ್ಡಿನ ವ್ಯವಹಾರ ಬರಬಾರ್ದು ಅಂತ. ನಾವು ಮಿಡಿಲ್ ಕ್ಲಾಸ್ನವರು ಮರ್ಯಾದಿನೇ ಆಸ್ತಿ ಹೇಳ್ಕೊಂಡಿರ್ತೀವಿ. ಯಾವತ್ತೂ ಅದನ್ನು ಯಾರ ಹತ್ರನೂ ಅಡ ಇಡಬಾರ್ದಮ್ಮ. ವಿಕ್ರಾಂತೇನೋ ನಮ್ಮವನೇ, ಆದರೆ ಅವರಮ್ಮ ಇದನ್ನೆಲ್ಲ ಸಹಿಸ್ಕೋತಾರ? ಕ್ಷಮಿಸಮ್ಮ, ನನಗೂ ಕೇಳಬೇಕು ಅಂತಲ್ಲ. ಆದರೆ ನೀನು ಅಳೋದು ನೋಡಿ ನಂಗೆ ಒಂದ್ಸಲ ಹಂಗೆ ಅನ್ನಿಸ್ತು. ನಿಮ್ಮಪ್ಪ ಬರಲಿ, ಗಾಡಿ ಮತ್ತು ಒಡವೆನ ಬಿಡಿಸ್ಕೊಂಡು ಬರೋ ವ್ಯವಸ್ಥೆ ಮಾಡಿಸ್ತೀನಿ. ಅದರ ಅವಶ್ಯಕತೆ ಇಲ್ಲ. ಇರ್ಬೋದು ಅಂತಂದ್ರೆ ಏನರ್ಥ?
ಅವಳು ಯಾರು ಅಂತ ನಿನಗೆ ಗೊತ್ತಾ? ಇದನ್ನೇ ಬೇಡ ಅನ್ನೋದು. ನಿಮ್ ಹಿಂದೆನೂ ಒಬ್ಳು ಬಿದ್ದಿದ್ದಾಳೆ ಅಂದ್ರೆ ಜಗತ್ತಿನ 8ನೇ ಅದ್ಭುತ. ಆ ದುರಂತನ ನೀವ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಹಾಗಿರುವಾಗ ನಿಮ್ ಹಿಂದೆ ಬಿದ್ದಿರೋ ಪುಣ್ಯಾದ್ಗೀತಿ ಬಗ್ಗೆ ನನ್ಗೇನ್ ಗೊತ್ತಿರುತ್ತೆ? ಅವಳು ಇಲ್ಲೇ ಇರ್ಬೋದು ಅಂತ ನಿನ್ಗೆ ಹೇಗೆ ಗೊತ್ತು? ಗೆಸ್ಸು ಬಾಸ್, ಗೆಸ್ಸು. ನಿನ್ನ ಗೆಸ್ ಕರೆಕ್ಟ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಅವಳು ಇಲ್ಲೇ ಇದ್ದಿದ್ರೆ ಖಂಡಿತವಾಗ್ಲೂ ಎದುರುಗಡೆ ಬಂದಿರೋಳು. ನಮ್ ಕಡೆ ಇದಕ್ಕೆ ಅನಕ್ಷರತೆ ಅನ್ನೋದು, ಅನ್ಪಡ್ಡು, ಅನ್ಎಜುಕೇಟೆಡ್ ಅಂತ. ಇಂಥ ಟೈಮಲ್ಲೂ ಕೊಂಕು ಮಾತಾಡೋದು ಬಿಡಲ್ಲಲ್ವಾ ನೀನು? ಛೇ ಹಾಗಲ್ಲ ಬಾಸ್, ನೀವ್ ಹುಡುಗಿರ್ ವಿಚಾರದಲ್ಲಿ ಅನ್ಪಡ್ಡು ಅಂತ ಹೇಳಕ್ ಬಂದೆ. ನೀವ್ ಈ ತರ ಮುಖ ಗಂಟ ಹಾಕೊಂಡು ಸುಪಾರಿ ತಗೊಂಡು ಕೊಲೆ ಮಾಡಕ್ ಬಂದವ್ರ ತರ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರೆ ಯಾವ ಹುಡುಗಿ ತಾನೇ ಹತ್ರ ಬರ್ತಾಳೆ ಹೇಳಿ? ಯಾಕೆ ಈಗ ನೀನಿಲ್ವಾ? ಆಯ್ತಾಯ್ತು, ನೀನು ಹೆಸರಿಗೆ ಮಾತ್ರ ಹುಡುಗಿ, ದೊಡ್ಡ ಗಂಡು ಬೇರೆ. ಏನೋ ಉದ್ಧಾರ ಮಾಡಕ್ ಬಂದ್ರೆ ಸೆಂಟರ್ ಇದ್ ಬೇಕಿತ್ತು ನನ್ಗೆ. ಸರಿ ಆಯ್ತು, ಏನ್ ಮಾಡ್ಬೇಕು ಹೇಳು? ರೊಮ್ಯಾಂಟಿಕ್ ಆಗಿ ಬಿಹೇವ್ ಮಾಡ್ಬೇಕು ಬಾಸ್. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನೀವು. ನಿಮ್ಮನ್ನ ನೋಡ್ತಿದ್ದಂಗೆ ಅವಳು ಗಾಳಿಲಿ ತೇಲ್ದಂಗೆ ಆಗ್ಬೇಕು. ಓಡ್ ಬಂದು ನಿಮ್ಮನ್ನ ತಪ್ಕೋಬೇಕು ಅನ್ಸ್ಬೇಕು. ಚಿಚಿ, ಇದೆಲ್ಲ ನನ್ನಿಂದ ಆಗೋದಿಲ್ಲ. ನಾನು ನಾನಾಗಿರೋದಕ್ಕೆ ಇಷ್ಟಪಡ್ತೀನಿ. ಈ ತರ ಡ್ರಾಮ್ಯಾಟಿಕ್ ಬಿಹೇವ್ ಮಾಡೋದಕ್ಕೆ ನಾನು ಬರೋದಿಲ್ಲ. ಹಾಗಿದ್ರೆ ತಲೆಗೊಂದು ಟಾರ್ಚ್ ಕಟ್ಕೊಂಡು ನನಗೆ ಮೆಸೇಜ್ ಮಾಡ್ತಿರೋ ಹುಡುಗಿ ಎಲ್ಲಿದ್ಯಾ ಆಚೆ ಬಾ ಅಂತ ಫಾರ್ಕ್ ತುಂಬ ಕಿರ್ಚ್ಕೊಂಡು ಓಡಾಡ್ಬಿಡು. ಇಲ್ಲ, ನಾನು ಅವಳನ್ನ ಹುಡುಕ್ಲೇಬೇಕು, ಇಲ್ಲ ನನಗೆ ನೆಮ್ಮದಿ ಇರೋದಿಲ್ಲ. ಹಾಗಿದ್ಮೇಲೆ ಈ ತರ ಗೋಗಯ್ಯನ್ ತರ ಇರೋದ್ ಬಿಟ್ಟು ಸ್ವಲ್ಪ ರೊಮ್ಯಾಂಟಿಕ್ ಆಗಿ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ನನಗೆ ರೊಮ್ಯಾನ್ಸ್ ಅಂದ್ರೆ ಏನು ಅಂತಾನೆ ಅರ್ಥ ಆಗಲ್ಲ. ಅರ್ಥ ಮಾಡ್ಸೋಕಂತಾನೆ ನಾವಿರೋದಲ್ವಾ ಬಾಸ್? ಐ ಮೀನ್ ಹೇಳ್ಕೊಡ್ತೀನಿ ಅಂದೆ. ಇನ್ನೂ ಅದೇ ನನ್ನ ಕರ್ಮ ಅನ್ಭವಿಸ್ಬೇಕು. ಹೇಳು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಬಾಸ್. ದೂರ 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 ನೋಡು, ನನಗೇನಾದ್ರು ಹೇಳ್ಕೊಡೋ ಹಾಗಿದ್ರೆ ದೂರ ನಿಂತ್ಕೊಂಡು ಹೇಳ್ಕೊಡು. ಮುಟ್ಟೋದಲ್ಲಿ ಇಟ್ಕೊಬೇಡ, ನನಗದು ಇಷ್ಟ ಆಗಲ್ಲ. ಎಲ್ಲನೂ ಫಿಸಿಕಲ್ ಟಚ್ ಇಂದಾನೆ ಆಗ್ಬೇಕು ಅಂತಿಲ್ಲ ಬಾಸ್. ನಾವು ಕನ್ನಡ ಸಿನಿಮಾ ನೋಡ್ತಾನೆ ಬೆಳೆದವರು. ನಾವ್ ಯಾರನ್ನೂ ಲವ್ ಮಾಡಿಲ್ಲ ಅಂದ್ರೂ ಅದ್ರ ಬಗ್ಗೆ ಚೂರು ಪಾರು ಚೆನ್ನಾಗೇ ಗೊತ್ತಿದೆ. ಸರಿ, ಅದೇನು ಹೇಳ್ತೀವೋ ಹೇಳು. ಫಸ್ಟ್ ಟೈಮ್ ನಾನು ನಿಮ್ಮನ್ನ ನೋಡ್ದಾಗ್ಲೇ ನನ್ನ ಹಾರ್ಟು ಬೇರೆ ಥರ ಬಡ್ಕೊಂಡಿದ್ದು. ಬೇಡ ಬೇಡ ಅಂತ ಬೇರೆ ಕಡೆ ನೋಡಿದ್ರು ಕಣ್ಣು ನಿಮ್ಮನ್ನೇ ನೋಡು ಅಂತ ಕಾಟ ಕೊಡ್ತಿತ್ತು. ನನ್ನ ಕಣ್ಣಿಗೆ ನೀವೆಷ್ಟು ಫೆಮಿಲಿಯರ್ ಆಗೋಗಿದ್ರಿ ಅಂದರೆ, ಕೋಟಿ ಜನರ ಮಧ್ಯೆ ನೀವು ನಿಂತಿದ್ರು ನನಗೆ ಬೇಕಾಗಿರೋ ಕೋಟಿಗೊಬ್ಬನ ನಾನು ಆರಾಮ್ಸೆ ಗುರ್ತಿಡ್ತಿದ್ದೆ. ಸಾಲದಕ್ಕೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾವಿಬ್ರು ಪದೇ ಪದೇ ಭೇಟಿ ಆಗ್ತಾ ಇದ್ವಿ. ನಾವು ಒಂದ್ಸಲನೂ ಮುದ್ದಾಗಿ ಪ್ರೀತಿಯಿಂದ ಮಾತಾಡಿದ್ದೇ ಇಲ್ಲ. ಮೇ ಬಿ ನಮ್ಮಷ್ಟು ಕಿತ್ತಾಡಿದ ಹುಡುಗಿ ಈ ಜಗತ್ತಲ್ಲೇ ಇಲ್ಲ ಅನ್ಸುತ್ತೆ. ಆದರೆ ನಮ್ಮ ಮಧ್ಯೆ ಆಗಿರೋ ಎಲ್ಲ ಜಗಳಕ್ಕೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಯಾಕೆ ಅಂದರೆ ಅದರಿಂದನೇ ನಾನು ನೀವು ತುಂಬ ಹತ್ತಿರ ಆಗಿತ್ತು. ಅದರಿಂದನೇ ನಿಮ್ಮನ್ನು ನನ್ನಷ್ಟು, ನನ್ನನ್ನು ನಿಮ್ಮಷ್ಟು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸಿದ್ದು. ವಿಕ್ಕಿ ಅವರೇ, ನೀವು? ಎಸ್, ಸಾಕ್ಷಾತ್ ನಾನೇ. ತಗೊಳ್ಳಿ. ಏನಪ್ಪ ಇದು? ಅದು ಯಾರೋ ದಾಂಡಿಗರು 4 ಲಕ್ಷದ ಹಿಂದೆ ಬಿದ್ದಿದ್ರಲ್ಲ, ಅದನ್ನು ನಾನೇ ತೀರಿಸಿದ್ದೀನಿ. ಅಲ್ಲಪ್ಪ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ನಾನು ಬೆಳಿಗ್ಗೆ ಇಲ್ಲಿಂದ ಹೊರಟಾಗಲೇ ಇಲ್ಲೇನೋ ಸರಿ ಇಲ್ಲ ಅಂತ ಅನಿಸ್ತು. ನಾನು ಏನಿರ್ಬೋದು ಅಂತ ಯೋಚಿಸ್ತಾ ಇದ್ದೆ. ಯಾವುದಕ್ಕೂ ಸಂಜೆ ಇನ್ನೊಂದ್ಸಲ ಬಂದು ವಿಚಾರಿಸೋಣ ಅಂತ ಆಫೀಸ್ಗೆ ಹೋದೆ.
ಆಫೀಸ್ ಮುಗಿಸಿ ಇಲ್ಲಿ ಬರುವಾಗ ಆ ರೌಡಿಗಳು ಹೋಗಿದ್ದನ್ನು ನಾನು ನೋಡಿದೆ. ಅವ್ರ ಹಿಂದೆನೇ ಹೋದೆ, ವಿಚಾರಿಸಿದೆ, ನಾನು ಅಳಿಯಾಗೋನು ಅಂತಲೂ ಹೇಳಿದೆ. ಆಗ ಅವರು 4 ಲಕ್ಷ ತೀರಿಸ್ಬೇಕು, ಅದ್ರ ಮೇಲೆ ಇನ್ನೊಂದು 4 ಲಕ್ಷ ಉಳಿಯುತ್ತೆ ಅಂತ ಅಂದರು. ಸೊ ಅಲ್ಲೇ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಬಂದೆ. ಅಷ್ಟೊಂದು ದುಡ್ಡು ನಿಮ್ಮ ಹತ್ರ? ನಾವೀಗ ಹಳೆ ವಿಕಿ ಅಲ್ಲ, ದುಡಿತಿದ್ದೀವಿ, ನಮಗೂ ಸಂಬಳ ಅನ್ನೋದು ಕೊಡ್ತಾರೆ ಆರ್ತಿಯವರೇ. ಮದುವೆಗೆ ಅಂತ ಇಲ್ಲಿ ತನಕ ಬಂದ ಸಂಬಳ, ಆ ದುಡ್ಡು ಈ ದುಡ್ಡು ಎಲ್ಲ ಸೇರಿಸಿ ಒಂದು 5 ಲಕ್ಷ ಇಟ್ಟಿದ್ದೆ. ಅದರಲ್ಲಿ 4 ಅವ್ರು ಕೊಟ್ಟೆ ಅಷ್ಟೆ. ವಯಸ್ಸಲ್ಲಿ ನೀನು ಚಿಕ್ಕವನಾದರೂ ನೀನು ದುಡ್ಡನ್ನು ಕೊಟ್ಟು ನಮ್ಮ ಮೇಲೆ ಋಣ ಬರೋ ಹಾಗೆ ಮಾಡಿಬಿಟ್ಟಿಯಪ್ಪ. ಆದರೆ ನಾವು ಅದನ್ನು ಒಪ್ಕೊಂಡ್ರೆ ಸರಿ ಬರಲ್ಲಪ್ಪ. ಅದೇ ಅದು ನನ್ನ ಸ್ವಂತ ದುಡ್ಡು, ನಾನು ದುಡ್ದಿರೋ ದುಡ್ಡು, ಅದನ್ನು ನಾನು ಹೇಗೆ ಬೇಕಾದರೂ ಖರ್ಚು ಮಾಡ್ತೀನಿ. ಅಷ್ಟಕ್ಕೂ ಹೆಣ್ಣು ಕೊಡೋ ಅತ್ತೆ ಮಾವ ಅಪ್ಪ ಅಮ್ಮನಿಗೆ ಸಮಾನ ಅಂದಮೇಲೆ ಈ ಮನೆಗೆ ಅಳಿಯಾಗೋ ನಾನು ಮಗನ ಸಮಾನ ಅಲ್ವತ್ತೆ. ಈಗೀಗ ಸ್ವಲ್ಪ ಹೊತ್ತು ನಾನು ನಿಮ್ಮನ್ನು ನೋಡಿಲ್ಲ ಅಂದರೆ ಏನೋ ಕಳ್ಕೊಂಡಿದ್ದೀನಿ ಅನ್ಸೋಕೆ ಶುರುವಾಗಿದೆ. ಮಿಸ್ ಯು ಅನ್ನೋ ಚಿಕ್ಕ ಪದಕ್ಕೆ ಎಷ್ಟು ದೊಡ್ಡ ಅರ್ಥ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ನಾನು ಹೊರಗಡೆಯಿಂದ ನಿಮ್ಮ ಜೊತೆ ಗಲಾಟೆ ಮಾಡಿದ್ರು, ಒಳಗಡೆಯಿಂದ ನಿಮ್ಮನ್ನ ತುಂಬಾ ಕೇರ್ ಮಾಡ್ತೀನಿ. ನನಗೇನಾದರೂ ಪರವಾಗಿಲ್ಲ, ಆದರೆ ನಿಮಗೆ ಮಾತ್ರ ಏನೂ ಆಗಬಾರ್ದು ಅಂತ ಅನ್ಸೋಕೆ ಶುರುವಾಗಿದ್ದೆ ಇದಕ್ಕೆ ಕಾರಣ. ನೀವು ತುಂಬಾ ಒಳ್ಳೆಯವರು, ಜೆಂಟಲ್ಮನ್ ಅಂತ ಎಲ್ರಿಗಿಂತ ಮೊದಲು ಅರ್ಥ ಆಗಿದ್ದೆ ನನಗೆ. ಆದರೆ ನಾನು ಅದನ್ನು ಹೇಳ್ಕೊಂಡಿರಲಿಲ್ಲ ಅಷ್ಟೇ. ನೀವು ಒಂದು ಅವಕಾಶ ಕೊಟ್ಟರೆ ಅಪರೂಪಕ್ಕೆ ಜಗಳ ಮಾಡ್ತಾ ಸಿಕ್ಕಾಪಟ್ಟೆ ಮುದ್ದು ಮಾಡ್ತಾ ಶಾಶ್ವತವಾಗಿ ನಿಮ್ಮ ಜೊತೆನೇ ಇರಬೇಕು ಅಂತ ಅನಿಸ್ತಾ ಇದೆ. ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? Mr. Vedant, you are under arrest. You are under arrest. You are under arrest. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಇನ್ಸ್ಪೆಕ್ಟರ್? ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಮಾಡೋದಾದ್ರೆ
ಸರ್ಕಾಸ್ ಕಂಪ್ನಿಲಿ ಜೋಕರ್ ಆಗ್ತಿದ್ದೆ, ಕಷ್ಟಪಟ್ಟು ಓದಿ ಇನ್ಸ್ಪೆಕ್ಟರ್ ಆಗ್ತಿರ್ಲಿಲ್ಲ. ಹೋಲ್ಡ್ ಆನ್ ಇನ್ಸ್ಪೆಕ್ಟರ್, ನಮ್ಮ ಮನೆ ಮಧ್ಯದಲ್ಲಿ ಒಂದ್ಸಲ ಹೀಗೆ ಫೇಕ್ ಪೊಲೀಸ್ ಬಂದಿದ್ರು. ನಿಮ್ಮನ್ನು ಹಾಗೆ ಬೇರೆ ಯಾರಾದರೂ ಕಳಿಸಿದಾರ? ಏನ್ರಿ ಮಾತಾಡ್ತಿದ್ದೀರಾ? ಇದೇನು ಸಿನಿಮಾನ ಫೇಕು ಒರಿಜಿನಲ್ ಅನ್ನೋಕ್ಕೆ? ಮತ್ತಿನೇನು ಆಲ್ ಆಫ್ ಅ ಸಡನ್ ಬಂದು ಯುವರ್ ಅಂಡರ್ ಅರೆಸ್ಟ್ ಅಂದ್ರೆ ಇನ್ನೇನು ಅನ್ಕೋಬೇಕು? ಅರೆಸ್ಟ್ ಮಾಡೋಕ್ಕೆ ರೀಸನ್ ಇರೋದ್ರಿಂದನೇ ಬಂದಿರೋದು ಮಿಸ್ಟರ್ ವೇದಾಂತ್. ಈಗ ಮದುವೆ ಆದ್ಮೇಲೆ ನಮ್ಮ ಮನೇಲಿ ಈ ಥರ ಸಮಸ್ಯೆ ಬಂದಿದ್ದಿದ್ರೆ ಆರ್ತಿ ಅವರು ಇಂಥದ್ದೇನಾದರೂ ಮಾಡ್ತಿದ್ರು ಅಲ್ವಾ ಅತ್ತೆ? ಸೊಸೆಗೆ ಅದು ಹೇಗೆ ಕರ್ತವ್ಯ ಆಗುತ್ತೋ ಅಳಿಯನ್ಗೂ ಇದು ಕರ್ತವ್ಯ ಆತೆ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೆ. ವಿಕ್ಕಿ, ನೀನು ಮಾಡಿರೋ ಈ ಒಳ್ಳೆ ಕೆಲಸಕ್ಕೆ ಏನು ಹೇಳಬೇಕೋ ನನಗೆ ತೋಚ್ತಾ ಇಲ್ಲ. ಕೂತ್ಕೋಪ, ಕಾಫಿ ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ಸ್ ಬಾವಾ. ವಿಕ್ರಾಂತ, ಏನೋ ಆಫೀಸಿಂದ ಬೇಗ ಬಂದಿದ್ದಾಳೆ, ನನಗೆ ಕೆಲಸಕ್ಕೆ ನೆರವಾಗ್ತಾಳೆ ಅಂದ್ಕೊಂಡ್ರೆ ಬಂದು ದಿಗಿಡ್ದಿಮಿ ಥರ ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಡ್ತಾಳೆ. ಅದನ್ನೆಲ್ಲ ಮಾಡೋಕ್ಕೆ ಕೆಲಸಕ್ಕೆ ಹೋಗದೆ ಮನೇಲೆ ಬಿದ್ದಿದ್ದಾಳಲ್ಲ ನಿನ್ನ ಸೊಸೆ, ಅವಳ ಹತ್ರ ಮಾಡಿಸ್ಕೊ. ಸಾರಿಕಾ ರೀ, ಏನ್ರಿ ಸುಮ್ಮನೆ ನೋಡ್ತಾ ನಿಂತಿದ್ದೀರಿ? ನೀವಾದರೂ ಸ್ವಲ್ಪ ಹೇಳ್ಬಾರ್ದ ಅವಳಿಗೆ? ಆದ್ಯ ಆದ್ಯ ನಿಂತ್ಕೋ, ನಿನ್ನ ಮನೇಲಿ ಇರೋ ನಾನು ಅದೇನು ಅಂತ ನೋಡ್ಕೊಂಡ್ ಬರ್ತೀನಿ. ಅಳ್ಬೇಡ ಆದ್ಯ. ಸಾರ್ಥಕ್, ಇವಳು ಯಾಕೋ ಹೀಗೆ ಅಳ್ತಾ ಇದ್ದಾಳೆ? ಏನಾಯ್ತು? ಅದ್ಯಾ ಯಾಕಮ್ಮ ಅಳ್ತಿದೀಯಾ? ಯಾರಾದರೂ ಏನಾದರೂ ಅಂದ್ರ ನಿನಗೆ? ಸಾರ್ಥಕ್, ನೀನಾದರೂ ಹೇಳೋ ಅವಳು ಯಾಕೆ ಕಳ್ತಿದ್ದಾಳೆ ಅಂತ? ವೇದಾಂತ ಅರೆಸ್ಟ್ ಮಾಡಿದಾರಂತೆ. ಇವತ್ತು ನಮ್ಮ ವಿಕ್ಕಿ ಭಾವನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಉಳಿತು. ಅಮ್ಮ ಬೇರೆ ಹಾರ್ಟ್ ಪೇಷಂಟು. ಇವತ್ತು ವಿಕ್ಕಿ ಭಾವ ಏನಾದರೂ ಬಂದಿರಲಿಲ್ಲ ಅಂದಿದ್ರೆ ಅವಳನ್ನ ಸುಧಾರಿಸೋದು ತುಂಬ ಕಷ್ಟ ಆಗ್ತಿತ್ತು. ಪಟಪಟ ಅಂತ ಮಾತಾಡೋ ನಮ್ಮ ಹಳೆ ಮುದುಕಿ ರಾಣಿ ಗಾಡಿ ಇಲ್ಲ ಅಂತ ಫುಲ್ ಡೆಲ್ ಆಗಿರೋಳು. ಆ ದೇವರು ಕಷ್ಟ ಸಡನ್ನಾಗಿ ಕೊಟ್ಟು ಅಷ್ಟೇ ಸಡನ್ನಾಗಿ ಕಷ್ಟ ಹೋಗ್ಬಿಡ್ತು. ಅಯ್ಯೋ, ಈಗ ಹಾಲು ತರಲಿಲ್ಲ ಅಂದರೆ ಅಮ್ಮ ಭಜನೆನೇ ಮಾಡಿಬಿಡ್ತಾಳೆ. ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಕಾನೂನು ರೀತಿ ಕ್ರಮ ಜರುಗಿಸ್ತಾ ಇದ್ದೀವಿ, ಅಕಾರ್ಡಿಂಗ್ ಟು ದ ಪ್ರೊಸೀಜರ್. ನೋಡಿ, ನೀವೇನು ಮಾತಾಡ್ತಿದ್ದೀರಾ ನನಗೆ ಅರ್ಥನೇ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು? ನೋಡಿ, ಸದ್ಯಕ್ಕೆ ನಾನು ಯಾವುದನ್ನು ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ನೀವೇನೇ ಹೇಳೋದಿದ್ರು ಸ್ಟೇಷನಲ್ಲಿ ಬಂದು ಮಾತಾಡಿ, ಇಲ್ಲಾಂದರೆ ಲಾಯರ್ ಮುಖಾಂತರ ಮಾತಾಡ್ತೀವಿ. ಹೋಲ್ಡ್ ಆನ್ ಇನ್ಸ್ಪೆಕ್ಟರ್, ನಾನೊಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್. ಡೀಟೇಲ್ಸ್ ಕೊಡದೆ ಹೇಗೆ ಅರೆಸ್ಟ್ ಮಾಡ್ತೀರಾ? ಅರೆಸ್ಟ್ ಮಾಡೋವಂಥ ತಪ್ಪು ನಾನೇನು ಮಾಡಿದ್ದೀನಿ? ನೀವು ನನ್ನೇ ಅರೆಸ್ಟ್ ಮಾಡ್ತೀರಾ ಅಂದರೆ ಕಾರಣ ತಿಳ್ಕೊಳ್ಳೋ ಹಕ್ಕು ನನಗೂ ಇದೆ. ನೀವು ಸುಮ್ಮನೆ ಕಾನೂನು ಅದು ಇದು ಅಂತ ಕರ್ಕೊಂಡು ಹೋಗ್ಬಿಟ್ರೆ, ಯಾರೋ ಏನೋ ಹುನ್ನಾರ ಮಾಡಿಸಿದ್ರೆ ಅದರಿಂದ ಅನ್ಯಾಯವಾಗಿ ಇವ್ರು ಸ್ಟೇಷನ್ ಮೆಟ್ಲು ಹತ್ತೋ ಆಗುತ್ತಲ್ವಾ? ವೇದಾಂತ್ ವಶಿಷ್ಠ ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನದಲ್ಲಿದ್ದಾರೆ ಅಂತ ನಮಗೂ ಗೊತ್ತಿದೆ. ನೋಡ್ರೆ, ನಾವು ಸುಮ್ಮನೆ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಇವ್ರ ಮೇಲೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್, ಲೈಂಗಿಕ ಕಿರುಕುಳದ ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ.